ನಮಸ್ಕಾರ ವೀಕ್ಷಕರೇ, ವಿಶೇಷ ವರದಿಗೆ ಸ್ವಾಗತ. ಇಂದಿನ ಒಂದು ವರದಿಯಲ್ಲಿ ನಾನು ಈ BSNL ಭಾರತ ಸಂಚಾರ ನಿಗಮ ಲಿಮಿಟೆಡ್ ಅನ್ನುವಂಥ ಕಂಪನಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ಒಂದು ಭಾರತ ಸರ್ಕಾರ ನಡೆಸುವಂಥ ಒಂದು ಕಂಪನಿ. ಇತ್ತೀಚೆಗೆ ತಾವೆಲ್ಲ ನೋಡಿರಬಹುದು, ಅನಂತ್ ಅಂಬಾನಿ ಅವರ ಒಂದು ಮದುವೆಯ ಒಂದು ಭರ್ಜರಿಯನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ರೆ, ಈ ಖಾಸಗಿ ಕಂಪನಿಗಳು ಯಾವ ಮಟ್ಟಕ್ಕೆ ಮಾರುಕಟ್ಟೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೀನಿ. ಕಾರಣ, ಅನಂತ್ ಅಂಬಾನಿಯವರ ಒಟ್ಟು ಮದುವೆ ಖರ್ಚು 5,000 ಕೋಟಿ. ಹಾಗಾದ್ರೆ ಈ ದುಡ್ಡು ಬಂದಿದ್ದಲ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ನಿನ್ನೆಯಿಂದ ನಾನು ಅದನ್ನೇ ಒಂದು ಈ BSNL ಆಯ್ತು, ಜಿಯೋ ಆಯ್ತು, ಯಾವ ರೀತಿಯಾಗಿ ಈ ಮಾರುಕಟ್ಟೆಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿನ್ನೆಯಿಂದ ನಾನು ಸ್ವಲ್ಪ ಒಂದು ವರದಿಯನ್ನು ಹಾಕಬೇಕಂತ ನಾನು ಯೋಚನೆ ಮಾಡಿದ್ದೆ. ಸೊ ದಿಸ್ ಇಸ್ ದಿ ಡೇ ವೇರ್ ಐ ಆಮ್ ಪ್ರೆಸೆಂಟಿಂಗ್ ದಿ ರಿಪೋರ್ಟ್ ರಿಗಾರ್ಡಿಂಗ್ ದಿ ಕೊಲಾಪ್ಸ್ ಅಂಡ್ ರೀಸ್ಟ್ಯಾಂಡಿಂಗ್ ಆಫ್ ದಿ BSNL ಕಂಪನಿ. ಅನಂತ್ ಅಂಬಾನಿ ಅವರು ತಮ್ಮ ಮದುವೆಗೆ 5,000 ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನು ಮಾಡಿದ್ದಾರೆ. ಇನ್ನೂ ಕೆಲವೊಂದು ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಅಂಬಾನಿಯವರ ಮನೆತನದ ಒಂದು ಡಾಗ್, ಒಂದು ನಾಯಿಗೆ ಸುಮಾರು 50 ಕೋಟಿ ರೂಪಾಯಿ ಇರುವಂತಹ ಒಂದು ಕಾರ್ ಇದೆ ನಾಯಿಗೆ. ಹಾಗಾದ್ರೆ ಈ ಇಂಥ ಒಂದು ದುಂದು ವೆಚ್ಚಕ್ಕೆ ಹಣವನ್ನು ಕೊಡುವರು ಯಾರು ಅಂತ ಕೇಳಿದ ಪ್ರಶ್ನೆ, ಆ ಹಣವನ್ನು ಕೊಡುವುದು ನಾವೇ. ಈ ಜಿಯೋ ಅನ್ನುವಂಥ ಮಾರುಕಟ್ಟೆ ಯಾವಾಗ ಬಂತು ಅಂದಿನಿಂದ ಈ BSNL ಒಂದು ಸರ್ವನಾಶದ ದಾರಿಯನ್ನ ತುಳಿತು. ಬಹುಶಃ ತಮಗೆಲ್ಲ ಗೊತ್ತಿರುವಾಗಿ 2000ರಲ್ಲಿ ಭಾರತ ಸಂಚಾರ ನಿಗಮ ಲಿಮಿಟೆಡ್ BSNL ಅಂತ ಒಂದು ಕಂಪನಿ ಭಾರತ ಸರ್ಕಾರದ ಪರವಾಗಿ ಪ್ರಾರಂಭವಾಯಿತು. ಆಮೇಲೆ 2001ರಲ್ಲಿ ಈ ಒಂದು ಕಂಪನಿ ಮೊಬೈಲ್ ಸೇವೆಗಳನ್ನು ಪ್ರಾರಂಭ ಮಾಡಿತು. ಆ ಸಂದರ್ಭದಲ್ಲಿ ಆಗಲೇ ಅನೇಕ ಕಂಪನಿಗಳು, ಡೊಕೊಮೊ ಆಯಿತು, ಏರ್ಸೆಲ್ ಆಯಿತು, ಇನ್ನು ಆಮೇಲೆ ವೋಡಾಫೋನು, ಆಮೇಲೆ ಆ ನಂತರ ಇನ್ನೂ ಅನೇಕ ಕಂಪನಿಗಳು ಮಾರುಕಟ್ಟೆಯಲ್ಲಿ ಬಂದಾಗಿದ್ದರು. ಬಟ್ BSNL ತನ್ನ ಕಾರ್ಯವನ್ನ ಗ್ರಾಮೀಣ ಮಟ್ಟದಿಂದ ಪ್ರಾರಂಭ ಮಾಡಿತು. ಗ್ರಾಮೀಣ ಮಟ್ಟದಿಂದ ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ BSNL ಪ್ರಪ್ರಥಮವಾಗಿ ಗ್ರಾಮೀಣ ಭಾಗದಿಂದ ಒಂದು ತನ್ನ ಸೇವೆಯನ್ನ ಪ್ರಾರಂಭ ಮಾಡಿತು ಈ BSNL. ಅಲ್ಲಿಂದ ಒಂದೇ ವರ್ಷದಲ್ಲಿ 2004, 2005ರಲ್ಲಿ, ಬಹುಶಃ ತಮಗೆಲ್ಲ ಆಶ್ಚರ್ಯವಾಗಬಹುದು, 2004 ಮತ್ತು 2005ರಲ್ಲಿ ಒಂದೇ ವರ್ಷದಲ್ಲಿ BSNL 10,000 ಕೋಟಿ ರೂಪಾಯಿಗಳ ಒಂದು ಲಾಭವನ್ನ ಪಡೆದಿತ್ತು. ಇದು ಒಂದು ನೈಜ ಸಂಗತಿ. ಬಟ್ ಈ ರಾಜಕೀಯ ವ್ಯವಸ್ಥೆ ಎಲ್ಲೆಲ್ಲಿ ಬರುತ್ತೋ, ಈ ರಾಜಕೀಯ ಒಂದು ಕೆಟ್ಟ ದೃಷ್ಟಿ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕೆಲವೊಂದು ಕಂಪನಿಗಳು ಸರ್ವನಾಶದ ದಾರಿಯನ್ನು ಹಿಡಿಯುತ್ತವೆ ಅನ್ನೋದಕ್ಕೆ ಅನೇಕ ಈ ಸಂದರ್ಭದಲ್ಲಿ ನಾನು ಉದಾಹರಣೆಗಳನ್ನು ಕೊಡ್ತೀನಿ. 2001ರಿಂದ 2008ರವರೆಗೆ BSNL ಒಟ್ಟು ಮಾರುಕಟ್ಟೆಯಲ್ಲಿ 47% ಮಾರುಕಟ್ಟೆಯನ್ನ ತಾನು ಹೊಂದಿತ್ತು. ಜೊತೆಗೆ ಇದರ ಒಂದು ಲಾಭಾಂಶದ ಬಗ್ಗೆ ನಾನು ಮಾತನಾಡೋದಾದ್ರೆ 8 ವರ್ಷದಲ್ಲಿ, ಅಂದ್ರೆ 2001ರಿಂದ 2008ರವರೆಗೆ ಒಟ್ಟು 46,000 ಕೋಟಿ, ಒಟ್ಟು 46,000 ಕೋಟಿ 6,068 ರೂಪಾಯಿಗಳ ಒಂದು ಲಾಭವನ್ನ ಗಳಿಕೆ ಮಾಡಿತ್ತು ಈ BSNL ಕಂಪನಿ.
ಅಂತ ಒಂದು ಕಂಪನಿ ಇವತ್ತು ಅಳಿವಿನಂಚಿನಲ್ಲಿದೆ. ಇದರ ಅಳಿವಿನಂಚು ಯಾವಾಗಿಂದ ಪ್ರಾರಂಭ ಆಯಿತು ಅಂತ ನೀವೆಲ್ಲ ನನಗೆ ಪ್ರಶ್ನೆ ಮಾಡಿದರೆ, ಈ ಒಂದು ಅವನತಿ ಹಾದಿ BSNL ಪ್ರಾರಂಭವಾದದ್ದು 2015ರಲ್ಲಿ. ಅದು ಕೂಡ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ. ಅಂದ್ರೆ ಇಲ್ಲಿ ವೆರಿ ವಿ ವಿಲ್ ಕ್ಲಿಯರ್ಲಿ ವುಡ್ ಲೈಕ್ ಟು ಸೇ ದಟ್ ದ ಬಿಜೆಪಿ ಹ್ಯಾಸ್ ಡಿಸೈಡೆಡ್ ಟು ಕೊಲ್ಯಾಪ್ಸ್ ದಿ ಮಾರ್ಕೆಟ್ ಆಫ್ ದಿ BSNL ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರಿಗೆ ಏನ್ ಮಾಡಬೇಕಂದ್ರೆ, ಬಿಕಾಸ್ ಆಸ್ ಯು ನೋ ದಟ್ ಬಿಜೆಪಿ ಆಲ್ವೇಸ್ ಪ್ರೆಫರ್ಡ್ ದ ಪ್ರೈವೇಟೈಸೇಷನ್, ದೋ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೆವರ್ ಅಲೋಸ್ ಪ್ಯೂರ್ಲಿ privatization, but it allows us to opt for the public and private sector in a joint manner. ಆದಾಗ್ಯೂ ಕೂಡ ಈ ಬಿಜೆಪಿಯವರು ಕೇವಲ ಒಂದು ಪ್ರೈವೇಟೈಸೇಷನ್ ಸೆಕ್ಟರ್ವನ್ನ ಖಾಸಗೀಕರಣಕ್ಕೇನೆ ಕೈ ಹಾಕಿ ಅನೇಕ ಕಂಪನಿಗಳನ್ನ, ಅಂದರೆ ಈ ಒಂದು ವೋಡಾಫೋನ್ ಆಯಿತು, ಆಮೇಲೆ ಜಿಯೋ, ಈ ರೀತಿಯಾದಂಥ ಕಂಪನಿಗಳಿಗೆ ತನ್ನ ಪ್ರಾಶಸ್ತ್ಯವನ್ನು ನೀಡಿತು. ಅಲ್ಲಿಂದ 2008ರಿಂದ ಈ ಒಂದು BSNL ಒಂದು ಅವನತಿ ಆಗಿ ಪ್ರಾರಂಭ, 2015ರಿಂದ ಈ BSNL ಒಂದು ಅವನತಿ ಪ್ರಾರಂಭವಾಯಿತು. ಹಾಗಾದ್ರೆ ಈ ಮಾರುಕಟ್ಟೆಯಲ್ಲಿ BSNL ಕೊಲ್ಯಾಪ್ಸ್ ಆಗಲಿಕ್ಕೆ ಕೇವಲ ಇದೊಂದೇ ಕಾರಣ ಅಂತ ನಾವು ಕೇಳಿದ್ರೆ ಹೌದು ಅಂತ ಹೇಳಬೇಕಾಗಿದೆ. ಕಾರಣ ಪ್ರೈವೇಟೈಸೇಷನ್ ಸೆಕ್ಟರ್ಗೆ, ಈಗ ಪ್ರೈವೇಟ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಕೆಲವೊಂದು ಸೌಲಭ್ಯಗಳನ್ನ ಅದೇ ಒಂದು BSNL ಕಂಪನಿಗೆ ಕೊಟ್ಟಿದ್ದರೆ ಖಂಡಿತ ಇವತ್ತು BSNL ಮತ್ತೊಮ್ಮೆ ಇಡೀ ದೇಶಾದ್ಯಂತ ಈ ಒಂದು ಓವರ್ ಮಾರ್ಕೆಟ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿತ್ತು. ಬಟ್ ಆದಾಗ್ಯೂ ಆ ಒಂದು ಸಾಮರ್ಥ್ಯಕ್ಕೆ ಪುಷ್ಟಿಯನ್ನ ಈ ಬಿಜೆಪಿ ಸರ್ಕಾರ ಕೊಡಲಿಲ್ಲ. ಇದು ದುರಾದೃಷ್ಟಕರ ಸಂಗತಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಸದ್ಯಕ್ಕೆ ತಮಗೆಲ್ಲ ಗೊತ್ತಿದೆ, ಅನಂತ ಅಂಬಾನಿಯ ಮದುವೆ ಆಯಿತು. ಮದುವೆ ಆದ ತಕ್ಷಣನೇ ಅಂದ್ರೆ ಜುಲೈ 3ಕ್ಕೆ ಏನ್ ಮಾಡಿಬಿಟ್ಟಂದ್ರೆ, ಈ ಎಲ್ಲಾ ಕಂಪನಿಗಳು ಮಾರುಕಟ್ಟೆಯಲ್ಲಿ, ಈಗ ಮೊನೋಪೊಲಿ ಮಾರ್ಕೆಟ್, ಇಟ್ಸ್ ಅ ಕೈಂಡ್ ಆಫ್ ಮೊನೋಪೊಲಿ ಮಾರ್ಕೆಟ್. ಕೆಲವು ಕಂಪನಿಗಳು ಈ ಮೊಬೈಲ್ ಇಂಡಸ್ಟ್ರಿಯನ್ನ, ಮೊಬೈಲ್ ಮಾರ್ಕೆಟ್ ಅನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು, ಈ ಪ್ರೈವೇಟ್ ಕಂಪನಿಗಳು ವೋಡಾಫೋನ್ ಆಯಿತು, ಏರ್ಟೆಲ್ ಆಯಿತು, ಜಿಯೋ ಆಯಿತು, ಜುಲೈ 3ಕ್ಕೆ ಸಡನ್ ಆಗಿ ತಮ್ಮ ರೀಚಾರ್ಜ್ ಪ್ಲಾನ್ಗಳನ್ನೆಲ್ಲ ಚೇಂಜ್ ಮಾಡಿ 20ರಿಂದ 25% ದೇ ಹ್ಯಾವ್ ರೇಸ್ಡ್ ದೇರ್ ಪ್ರೈಸ್, ಮೊಬೈಲ್ ರೀಚಾರ್ಜ್ ಪ್ರೈಸ್ಗಳನ್ನು ಜಂಪ್ ಮಾಡಿಬಿಟ್ಟು. ಯಾಕೆ ಅಂತ ಪ್ರಶ್ನೆ ಬಂದಾಗ, ಈ ಟ್ರಾಲ್ಸ್ ಎಲ್ಲ ಮಾಡ್ತಿರ್ತಾರೆ ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡ್ತಿರ್ಬೇಕು, ಟ್ರಾಲ್ಸ್ ಎಲ್ಲ ಮಾಡ್ತಿರ್ತಾರೆ. ಈ ಟ್ರಾಲ್ಸ್ ಅಲ್ಲಿ ನಾವ್ ಏನ್ ನೋಡಿದೀವಿ ಅಂದ್ರೆ, ಆ ಅಂಬಾನಿಯ ಒಂದು ಮಗನ ಮದುವೆ 5,000 ಕೋಟಿ ಖರ್ಚಾಗಿದೆ. ಆ ಖರ್ಚ ವೆಚ್ಚಗಳನ್ನು ತೆಗಿಬೇಕಾದ್ರೆ ಇವರಿಗೆ ಜಿಯೋದ ಮೊಬೈಲ್ ರಿಚಾರ್ಜ್ಗಳನ್ನ, ಅದರ ಪ್ರೈಸ್ಗಳನ್ನ ಇನ್ಕ್ರೀಸ್ ಮಾಡುವುದು ಅನಿವಾರ್ಯ ಅನ್ನುವಂತ ಒಂದು ಟ್ರಾಲ್ಸ್ ಎಲ್ಲ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಮತ್ತೊಂದು ಕಡೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ. ಏನಂದ್ರೆ, ಈ ಇಡೀ ದೇಶದ ಜನತೆ, ಇಡೀ ಜಗತ್ತೇ ಈ ದುಬಾರಿ ಮದುವೆಯನ್ನ ಇಡೀ ಜಗತ್ತೇ ನೋಡಿದೆ. ಯಾವ ಮಟ್ಟಕ್ಕೆ ಈ ಮದುವೆ ಏರ್ಪಟ್ಟಿತ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ. ಅಂತ ಒಂದು ಸಂದರ್ಭದಲ್ಲಿ ಕೆಲವು ರಾಷ್ಟ್ರಭಕ್ತರು, ದೇಶದ ಹಿತಾಸಕ್ತಿಗಳನ್ನ ಕಾಯುವಂತ ವ್ಯಕ್ತಿಗಳು ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಅದೇನೆಂದ್ರೆ, ಬ್ಯಾಕ್ ಟು BSNL, ರಿಟರ್ನ್ BSNLಗೆ ಮರಳಿ ಬನ್ನಿ ಅನ್ನೋ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಂಪನಿಗೆ ಟಾಟಾ ಮಾಹಿತಿ ಪ್ರಕಾರ ಟಾಟಾ ಕಂಪನಿ ಇದಕ್ಕೆ BSNL ಒಂದು ಕಂಪನಿಯನ್ನ ನಡೆಸಲಿಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದೆ ಅನ್ನುವಂಥ ಕೆಲವೊಂದು ಮಾಹಿತಿಗಳು ಕೂಡ ಬಂದಿದೆ. ಅದಕ್ಕೆ ಟಾಟಾ ಸ್ವತಃ 15,000 ಕೋಟಿ ರೂಪಾಯಿಗಳನ್ನ ನಾನು ನೀಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಟಾಟಾ ಅವರು ಹೇಳಿದ್ದಾರೆ ಅಂತ ಒಂದು ಮಾತು ಕೂಡ ಕೇಳಿ ಬರ್ತದೆ. ಇನ್ ಕೇಸ್ ಈ ಒಂದು ಟಾಟಾ ಈ ನಮ್ಮ ಒಂದು BSNLಗೆ ಎಲ್ಲಾದರೂ ಪುಷ್ಟಿಯನ್ನ ಕೊಟ್ಟರೆ ಖಂಡಿತವಾಗಿ BSNL ಮತ್ತೊಮ್ಮೆ ಮಾರುಕಟ್ಟೆಯಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸುವಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಒಂದು ಮಾತನ್ನ ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯವಿಟ್ಟು ವೀಕ್ಷಕರೇ, ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವಂತಹ ಈ ಬ್ಯಾಕ್ ಟು BSNL ಎಂದಿರುವುದು, ಅದಕ್ಕೆ ಆ ಒಂದು ಅಭಿಯಾನಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ. ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಮೊಬೈಲ್ ಕಂಪನಿಗಳು ಇದ್ರೆ ಅದನ್ನ ನೀವು ಪೋರ್ಟ್ ಮಾಡಿ, BSNL ಪೋರ್ಟ್ ಮಾಡಿ. ಆ ರೀಚಾರ್ಜ್ BSNL ಇಷ್ಟೊಂದು ಚೀಪ್ ರೇಟ್ ನಲ್ಲಿ ತನ್ನ ಒಂದು ಪ್ರೈಸ್ಗಳನ್ನ ಕೊಡ್ತಾ ಇದೆ, ನೋಡಿದ್ರೆ ಅದ್ಭುತ ಅನಿಸುತ್ತೆ. ಈ ಎಲ್ಲ ಒಂದು ಬೇರೆ ಖಾಸಗಿ ಕಂಪನಿಗಳನ್ನು ನೋಡೋಕ್ಕಿಂತನೂ ನಾವು ಮತ್ತೊಮ್ಮೆ BSNL ಪ್ರೆಫರ್ ಮಾಡಿದ್ರೆ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಮತ್ತೆ ತನ್ನ ಒಂದು ಅಸ್ತಿತ್ವವನ್ನ ಬೆಳೆಸಲಿಕ್ಕೆ ನಾವೆಲ್ಲ ಪುಷ್ಟಿ ಕೊಟ್ಟಂತಾಗತ್ತೆ, ಶಕ್ತಿ ಕೊಟ್ಟಂತಾಗತ್ತೆ. ದಯವಿಟ್ಟು ಆ ಒಂದು BSNL ಕಂಪನಿಯನ್ನ ಮತ್ತೆ ತಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ
ತಮ್ಮಲ್ಲಿರುವಂತಹ ಬೇರೆ ಖಾಸಗಿ ಕಂಪನಿಗಳ ಎಲ್ಲ ಸಿಮ್ಗಳನ್ನ, ಎಸ್ಪೆಷಲಿ ಐ ಪ್ರೆಫರ್ ಜಿಯೋ ಟು ಬಿ ಪೋರ್ಟೆಡ್ ಟು ದಿ BSNL ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯವಿಟ್ಟು BSNLಗೆ ನಿಮ್ಮ ಒಂದು ಸದಾ ನಿಮ್ಮ ಒಂದು ಬೆಂಬಲ ಇರಲಿ. ನಾನು ಕೂಡ ಈಗ ನಾನು ಜಿಯೋದು 2 ಕಂಪ್ನಿ ಸಿಮ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್ಟರ್ಡೇ ಓನ್ಲಿ ಐ ಹ್ಯಾವ್ ಪೋರ್ಟೆಡ್ ಬೋತ್ ಸಿಮ್ಸ್ ಟು ದಿ BSNL. ನಾನು ಕೂಡ ಮಾಡಿದ್ದೀನಿ. ಒಂದು ವೀಕ್ನೆಸ್ ಪಾಯಿಂಟ್ ಇದೆ, ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. BSNL ಸದ್ಯಕ್ಕೆ ಬಂದಿರೋದು 4G ಮಾರುಕಟ್ಟೆಗೆ ಬಂದಿದೆ. ಬಿಕಾಸ್ ಯು ನೋ ದಟ್ ಆಲ್ರೆಡಿ ದಿ BS ಹ್ಯಾಸ್ ಲಾಸ್ಟ್ ಇಟ್ಸ್ ಮಾರ್ಕೆಟ್ ಅಂತ ಒಂದು ಸಂದರ್ಭದಲ್ಲಿ ಇಟ್ ಹ್ಯಾಸ್ ಆಫರ್ಡ್ ಪ್ಲೆಂಟಿ ಆಫ್ ಮನಿ ಇನ್ ದಿ ಲಾಸ್ಟ್ ಟರ್ಮ್ಸ್. ಹಂಗಾಗಿ ಆ ಒಂದು ದೃಷ್ಟಿಯಿಂದ ಸಾಕಷ್ಟು ತನ್ನ ನಷ್ಟವನ್ನು ಅನುಭವಿಸಿದೆ. ಅದರಿಂದ ಹೊರಬರಬೇಕಂದ್ರೆ ನಾವು ಅದಕ್ಕೆ ಬೆಂಬಲ ನೀಡಬೇಕಾಗುತ್ತೆ. 4G ಬರ್ತಾ ಇದೆ. ಟಾಟಾ ಅವರು ಹೇಳೋ ಪ್ರಕಾರ 2025ರವರೆಗೆ ನಾವು ಈ ಒಂದು 5G ಸಿಸ್ಟಮ್ ಅನ್ನ ನಮ್ಮ ಕಂಪನಿಗೆ BSNLಗೆ ನಾನು ಅಳವಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ದಯವಿಟ್ಟು ವೀಕ್ಷಕರೇ, ನಾನು ಈ ಸಂದರ್ಭದಲ್ಲಿ ಒಂದೇ ತಮಗೆ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, BSNLಗೆ ಮತ್ತೊಮ್ಮೆ ತಾವು ಬನ್ನಿ, ಪೋರ್ಟ್ ಮಾಡಿ ತಮ್ಮ ಜಿಯೋ ಅಥವಾ ಈ ಖಾಸಗಿ ಕಂಪನಿಗಳ ಎಲ್ಲಾ ಸಿಮ್ಗಳನ್ನು ಬಿಟ್ಟು ಜಿಯೋಗಳನ್ನ ಎಲ್ಲ ಬಿಟ್ಟು ಮತ್ತೊಮ್ಮೆ BSNLಗೆ ಬನ್ನಿ ಅಂತ ಹೇಳ್ತೀನಿ. ಹಾಗಾದ್ರೆ BSNL ಕೊಡುವಂತ ಈ ಆಫರ್ಗಳೇನು, ಸ್ಕೀಮ್ಸ್ ಏನೇನಿದೆ ಅನ್ನೋದನ್ನ ನಾನು ಈ ವರದಿಯಲ್ಲಿ ಹಾಕ್ತೇನೆ ನೋಡಿ. ತಾವು ದಯವಿಟ್ಟು ವೀಕ್ಷಿಸಿ. ಆ ವರದಿಯಲ್ಲಿ ನಾನು ಕಂಪ್ಲೀಟ್ ಆಗಿ BSNL ಯಾವ್ಯಾವ ಪ್ಲಾನ್ಗಳನ್ನ ತಂದಿದೆ, ಎಷ್ಟು ದಿವಸಕ್ಕೆ ಯಾವ ಪ್ಲಾನ್ ಅನ್ನು ನಾವು ಮಾಡ್ಬೋದು, ಎಷ್ಟು GB ಡೇಟಾ BSNL ಕೊಡುತ್ತೆ ಅನ್ನೋದು ಸಂಪೂರ್ಣವಾದಂತಹ ವಿವರವನ್ನ ಇದೇ ವರದಿಯಲ್ಲಿ ಹಾಕ್ತೀನಿ. ದಯವಿಟ್ಟು ಇದು ನನ್ನ ಒಂದು ಸ್ಪೆಷಲ್ ವರದಿ. ಈ ವಿನಂತಿಯೊಂದಿಗೆ ನನ್ನ ಒಂದು ಈ ವರದಿಯನ್ನ, ನನ್ನ ಒಂದು ಮಾಹಿತಿಯ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಾನು ವಿನಂತಿಸಿಕೊಂಡು ನಮ್ಮ ಚಾನಲ್, ನಮ್ಮ ಸುದ್ದಿ ವಾಹಿನಿಯನ್ನು ದಯವಿಟ್ಟು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ಸ್ಟಾಗ್ರಾಮ್ದಲ್ಲಿದ್ದೀವಿ, ಎಕ್ಸ್ನಲ್ಲಿದ್ದೀವಿ, ಹಾಗೂ ಇನ್ನೂ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ, ಆಮೇಲೆ ವಾಟ್ಸಪ್ನಲ್ಲೂ ಕೂಡ ಚಾನಲ್ ಇದೆ, ಸಾಮ್ TV ನೆಟ್ವರ್ಕ್ ಅನ್ನೋದು. ಆಮೇಲೆ ಟೆಲಿಗ್ರಾಮ್ನಲ್ಲಿ ಕೂಡ ನಾನಿದ್ದೀನಿ, ನಮ್ಮ ಚಾನಲ್ ಕೂಡ ಇದೆ, ನಮ್ಮ ವಾಹಿನಿ ಇದೆ. ಇವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದ ಮಟ್ಟಿಗಿಂತ ಸುದ್ದಿಗಳನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಬೇರೆ ಬೇರೆ ಕಡೆ ಎಲ್ಲ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.